ಜೆಎನ್ಎಸ್ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕರು ಹಾಗೂ ಚೇರ್ಮನ್ ನಾಗರಾಜು ಹೆಚ್ಸಿ ಅವರ ಜನ್ಮದಿನದ ಅಂಗವಾಗಿ ಶಾಲಾ ಆವರಣದಲ್ಲಿ ವಿಶೇಷ ಉಚಿತ ಫುಡ್ ಥೆರಪಿ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಜುಲೈ 13ರಿಂದ 23ರವರೆಗೆ ನಡೆಯಲಿರುವ 10 ದಿನಗಳ ಈ ಶಿಬಿರದಲ್ಲಿ ಅತ್ಯಾಧುನಿಕ ಬಾಡಿ ಪ್ಲಸ್ ನೆಕ್ಸ್ಟ್ ಫುಡ್ ಪ್ಲಸ್ ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸಾ ಸೇವೆ ಒದಗಿಸಲಾಗುತ್ತಿದೆ. ಮಧುಮೇಹದಿಂದ ಉಂಟಾಗುವ ಕಾಲು ನೋವು, ಸಂಧಿವಾತ, ಸಾಯಟಿಕ, ಸ್ನಾಯು ನೋವು, ಬೆನ್ನು ನೋವು ಹಾಗೂ ರಕ್ತ ಸಂಚಾರ ಸಮಸ್ಯೆ ಸೇರಿದಂತೆ ಹಲವು ಆರೋಗ್ಯ ತೊಂದರೆಗಳಿಗೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯ ಜೊತೆಗೆ ಆರೋಗ್ಯ ಸೇವೆಯನ್ನು ಸಮಾಜಕ್ಕೆ ತಲುಪಿಸಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶಿಕ್ಷಣ ಸಂಸ್ಥೆಗಳು ಸಮಾಜದ ಅಗತ್ಯಗಳಿಗೆ ಸ್ಪಂದಿಸಬೇಕು ಎಂಬ ನಾಗರಾಜು ಹೆಚ್ಸಿ ಅವರ ಚಿಂತನೆ ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಪ್ರತಿಬಿಂಬಿತವಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ನಾಗರಾಜು ಹೆಚ್ಸಿ ಅವರು ತಮ್ಮ ಪರಿಶ್ರಮ, ದೂರದೃಷ್ಟಿ ಮತ್ತು ದೃಢ ಸಂಕಲ್ಪದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು ಎಂಬ ಆಶಯದೊಂದಿಗೆ ಆರಂಭವಾದ ಜೆಎನ್ಎಸ್ ಶಿಕ್ಷಣ ಸಂಸ್ಥೆ ಇಂದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಶಿಕ್ಷಣ ಕೇಂದ್ರವಾಗಿ ಬೆಳೆದಿದೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಶಿಸ್ತು ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಕಾರ್ಯದಲ್ಲಿಯೂ ಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರ ಜನ್ಮದಿನವನ್ನು ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಹಾಗೂ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿ ಶುಭಾಶಯ ಕೋರಿದರು. ಸರಳತೆ, ಸೇವಾ ಮನೋಭಾವ ಮತ್ತು ಸಮಾಜದ ಮೇಲಿನ ಬದ್ಧತೆಯಿಂದ ಗುರುತಿಸಿಕೊಂಡಿರುವ ನಾಗರಾಜು ಹೆಚ್ಸಿ ಅವರ ಕಾರ್ಯ ಇನ್ನಷ್ಟು ವಿಸ್ತಾರವಾಗಲಿ, ಜೆಎನ್ಎಸ್ ಸಂಸ್ಥೆ ಮತ್ತಷ್ಟು ಬೆಳೆಯಲಿ, ಇನ್ನೂ ಹೆಚ್ಚಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಲಿ ಹಾಗೂ ಸಮಾಜಮುಖಿ ಸೇವೆಗಳು ನಿರಂತರವಾಗಿ ಮುಂದುವರಿಯಲಿ ಎಂದು ಎಲ್ಲರೂ ಹಾರೈಸಿದರು. ಜನ್ಮದಿನದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಮಕ್ಕಳ ಜೊತೆನಲ್ಲಿ ನೀವು ಮಕ್ಕಳಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡ್ರಿ. ಆಮೇಲೆ ಏನೀಗ ಫುಡ್ ಥೆರಪಿ ಕೊಡ್ತಾ ಇದ್ದೀರಾ, ಅದು ಸಾರ್ವಜನಿಕರಿಗೆ ಹಾಗೂ ಏನು ಪೇರೆಂಟ್ಸ್ಗಳಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ 10 ದಿನ ಉಚಿತವಾಗೂ ಅದು ಥೆರಪಿ ಕೊಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ತಮಗೆ ಶುಭ ಹಾರೈಸಿದಂತ ಚಿಕ್ಕ ಮಕ್ಕಳುಗಳಿಗೆ, ಪುಟಾಣಿ ಮಕ್ಕಳಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಈಗ ಏನ್ ಹೇಳ್ಬೇಕು ಅಂದ್ರೆ, ಮಕ್ಳುಗಳು ಎಲ್ಲಾರು ಈ ಕಾರ್ಯಕ್ರಮ ಮಾಡಕ್ಕೆ ಆಗುತ್ತೋ ಆಗಲ್ವೋ ನನಗ್ ಗೊತ್ತಿಲ್ಲ. ನಮ್ಮ ಅನಿಸಿಕೆ ಏನು ಅಂದ್ರೆ, ಒಂದು ವಿಷನ್ ಹೋಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಜೆಎನ್ಎಸ್ ಸ್ಕೂಲ್ ಪರವಾಗಿ ಹಾಗೂ ನನ್ನ ಮಡದಿಯಾದ ಗಂಗಮ್ಮ ಮತ್ತು ನನ್ನ ಅತ್ತೆ ಮಾವಾದ ವನಯ ಗೌರಮ್ಮ ಅವರಿಂದ ಹಾಗೂ ನನ್ನ ಹೆಂಡತಿ, ನನ್ನ ಯಶಸ್ಸಿಗೆ ಕಾರಣ ಧರ್ಮಪತ್ನಿ, ನನ್ನ ಯಶಸ್ಸಿಗೆ ಇವರೇ ಮೂಲ ಕಾರಣ. ಎಜುಕೇಶನ್ಗೆ ಮೂಲ ಅಂದ್ರೆ, ನಾನು ಈ ಎಜುಕೇಶನ್ ಫೀಲ್ಡ್ ಇಳಿಬೇಕು ಅಂದ್ರೆ ನಂತರನೇ ಮಾಡ್ಬೇಕು ಅಂದ್ರೆ ನಿಂತಿದ್ರು. ಆದ್ರೆ ನನ್ಗೆ ಈ ಎಜುಕೇಶನ್ಗೆ ಹೋಗ್ಬೇಕು ಅಂದ್ರೆ ನನ್ನ ಮಕ್ಳು ತರ ಎಲ್ಲಾ ಸೌಲಭ್ಯ ಸಿಕ್ಕಿದ್ರೆ ಎಲ್ಲಾ ಮಕ್ಳು ಬೆಳಿತಾರೆ. ಆ ಸೌಲಭ್ಯ ಸಿಗ್ಲಿ. ನನ್ ಮಗಳು ಡಾಕ್ಟರ್ನೇ, ಈಗ MBBS ಫೈನಲ್ ಇಯರ್. ಅದೇ ತರ ಈ ಪುಟಾಣಿ ಮಕ್ಳುಗಳು ನಾಳೆ ಬೆಳೆದು ನನ್ನ ಮಕ್ಳು ತರನೇ ಡಾಕ್ಟರ್ ಆಗ್ಲಿ, IPS IAS ಅಧಿಕಾರಿ ಆಗ್ಲಿ, ನಮ್ಮ ದೇಶಕ್ಕೆ ಒಳ್ಳೆ ಬೆನ್ನೆಲುವಾಗಿ ನಿಲ್ಲಿ ಅಂತ ಹೇಳ್ಬಿಟ್ಟು, ದೇಶದ ಉನ್ನತ ಪ್ರಜೆ ಆಗ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ನಾನು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀನಿ. ಸರಿ, ಏನು ನಿಮ್ಮ ಸಂಸ್ಥೆ ಇಡೀ